ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡರು ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ನಾಲಿಗೆಯನ್ನ ಹರಿಬಿಟ್ರ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಶಿವರಾಮೇಗೌಡರದ್ದು ಎನ್ನಲಾದ ಆಡಿಯೋ ಸದ್ಯ ಎಲ್ಲ ಕಡೆಗೆ ಹರಿದಾಡ್ತಾ ಇದೆ, ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರು ಹಾಗೆ ದಿವಂಗತ ಅಂಬರೀಷ್ ಅವರ ಬಗ್ಗೆ ಅಶ್ಲೀಲ ಭಾಷೆಯಲ್ಲಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೇ ಕಾರಣಕ್ಕೆ ಈಗ ಅವರು ನಾಲಿಗೆಯನ್ನು ಹರಿಬಿಟ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇರೋದು. ಯಾಕೆ ಅಂದ್ರೆ ಅವರದ್ದು ಎನ್ನಲಾದ ಆಡಿಯೋ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ಜೆಡಿಎಸ್ ಕಾರ್ಯಕರ್ತನ ಜೊತೆ ಎಲ್.ಆರ್. ಶಿವರಾಮೇಗೌಡರು ಮಾತನಾಡುವಾಗ ಅಶ್ಲೀಲ ಪದಗಳನ್ನು ಬಳಸಿ ನಿಂದನೆಯನ್ನ ಮಾಡಿದ್ದಾರೆ. ಮಾತಿನ ಭರದಲ್ಲಿ ರಾಜಕೀಯ ರಹಸ್ಯಗಳನ್ನ ಕೂಡ ಅವರು ಹಂಚಿಕೊಂಡಿದ್ದಾರೆ, ರಾಜಕೀಯ ರಹಸ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಈ ಆಡಿಯೋದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗೆ MP ಬೈ ಎಲೆಕ್ಷನ್ಗೆ ಟಿಕೆಟ್ ಕೊಟ್ಟು 36 ಕೋಟಿ ಖರ್ಚು ಮಾಡಿಸಿದ್ರು, ಮತ್ತೆ ಟಿಕೆಟ್ ಕೊಡದೆ ನನಗೆ ಮೋಸ ಬೇರೆ ಮಾಡಿದ್ರು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. JDS ತೊಳೆದು ಬಿಟ್ಟು ಹೋದ ಅಂತ ನಟ ಅಂಬರೀಷ್ ಅವರ ಬಗ್ಗೆ ಕೂಡ ನಿಂದನೆಯನ್ನ ಮಾಡಿದ್ದಾರೆ. ಇನ್ನು ಎಲ್.ಆರ್. ಶಿವರಾಮೇಗೌಡರದ್ದು ಅಂತ ಹೇಳಲಾಗ್ತಾ ಇರುವ ಆ ಆಡಿಯೋದಲ್ಲಿ JDS ಕಾರ್ಯಕರ್ತನ ಜೊತೆ ಮಾತನಾಡಿರುವ ಆಡಿಯೋದಲ್ಲಿ ಏನಿದೆ ಕೇಳ್ಕೊಂಬರೋಣ. ನನಗೆ ನಿಮ್ಮೂರ್ ಜನನೇ ಹೋಗಿತ್ತವ್ರಲ್ಲಯ್ಯ, ಹೋಗಿತ್ತವ್ರ ನನಗೆ ನನ್ನ ಮಗನೇ ಕರೆಕ್ಟ್ ಮಾತಾಡದ ನಿಮ್ಮ ಅಜ್ಜಿ ಮಗನೇ ನನ್ನ ಎದುರುಗಡೆ ನಿಮ್ಮ ಅಪ್ಪಂತ ತಿಂದಿದ್ದೀನ ನಾನು. ಕುಮಾರಸ್ವಾಮಿ ಬಗ್ಗೆ ಮಾತಾಡ್ಬೇಕು ನೀವು. ನಿಮ್ಮ ಅಪ್ಪನ ಏನಾರ ತಿಂದಿದ್ದೀನ ನನ್ನ ನಿಂದ ಏನಾರ ಇದ್ರೆ ನಿನ್ನ ಅಭಿಮಾನ ಅವ್ರು ಬಂದಾಗ ತೋರಿಸ್ಕೊ. ನಾನು 40 ವರ್ಷದಿಂದ ರಾಜಕೀಯದಲ್ಲಿ ನಿಂತ್ಕೊಂಡು ಆಯ್ತು ತಾಲೂಕಲ್ಲಿ ಯಾರ ತಲೂ 5 ರೂಪಾಯಿ ಲಂಚ ಕೊಟ್ಟಿಲ್ಲ, ಲಂಚ ತಗೊಂಡಿಲ್ಲ. ನೀವು ಲಂಚ ಈಸ್ಕೊಂಡಿಲ್ಲ, ಯಾರ ತನೂ ಲಂಚ ಮಾಡಿಲ್ಲ, ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ. ಜಮೀನ್ ಬೆಂಗಳೂರು ಸುತ್ತಮುತ್ತ ನಾನು 3000 ಎಕರೆ ಇಲ್ಲ. ಅಲ್ಲ ಸರ್, ಗೊತ್ತೈತೆ ಸರ್. ಮಾಡಿರೋದು ಕುಮಾರಸ್ವಾಮಿ 3000 ಎಕರೆ ಕೊಡ್ತೀನಿ ರೆಕಾರ್ಡ. ಕುಮಾರಸ್ವಾಮಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ? ಟಿಕೆಟ್ ನನಗೆ 36 ಕೋಟಿ ಖರ್ಚು ಮಾಡಿಸಿದ್ರು, MP ನಿಲ್ಸಿದ್ರು. ನಾನ್ ನಿಂತ್ಕೊತೀನಿ ಅಂತ ಬಾಯ್ ಪಡ್ಕೊಂಡಿದ್ನ. 6 ತಿಂಗಳು ನನಗೆ ಟಿಕೆಟ್ ಕೊಡ್ತೀವಿ ತಿರ್ಗಲು ಅಂತ ಹೇಳಿ ನಿಲ್ಸಿದ್ರು. ಈಗ ನನ್ಗೆ ಕೇಳೋ 1 ನಿಮಿಷ. ಸರಿ ಹೇಳಿ. ನಾನೊಬ್ಬ ಅಲ್ಲ. ನೀನ್ ಗೌಡ್ರನ ಯಾವ ಜಾತಿ? ಹೇಳಿ ಜಾತಿ ಯಾವ ಜಾತಿ? ಯಾವ ಜಾತಿ ಹೇಳಯ್ಯ. ಗೌಡ ಆಗಿದ್ರೆ ಯಾವ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹತ್ರ ಉಳಿದವ್ರು ಹೇಳಿ? ಯಾರು ಇಲ್ಲ. ಕಮಾನ್ ಟೆಲ್ ಮಿ. ಇಲ್ಲ ಒಬ್ರು ಬಚ್ಚೇಗೌಡ್ರು ಉಳಿದ್ರ, ಬೈರೇಗೌಡ್ರು ಉಳಿದ್ರ, ನಾಗೇಗೌಡ್ರು ಉಳಿದ್ರ, PL ಶಂಕರ್ ಉಳಿದ್ರ, YK ರಾಮಯ್ಯ ಉಳಿದ್ರ, ಇಂಥವ್ರ ಒಂದು ಪಟ್ಟಿ ಕೊಡಪ್ಪ ಅವಲ್ಲಿ. ಅಲ್ಲ ಸರ್, ನೀವು JDS ಪಕ್ಷದಲ್ಲಿ ಇದ್ದಿದ್ರೆ ನಿಮ್ಗೆ ಇನ್ನೂ ಬೆಳವಣಿಗೆ ಆಗೋದು. ಏನ ಬೆಳವಣಿಗೆ? ಮನ್ನಂಗಟ್ಟಿ ಮಾಡಿ ಯಾಕೆ ನನ್ನ ಯಾಕೆ ಹೊರಿಕೆ ಆಗ್ತಾ? ಯಾರು ನೀವೇ? ನಾನು ಕುಮಾರಸ್ವಾಮಿ ಕೇಳ ಇಲ್ಲಿ. ಕುಮಾರಸ್ವಾಮಿ ಮಾತಾಡಿದ್ದ ನಾನು. ಹೇಳಿ. ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ ನಾನು. ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು. ನಾನು ಕುಮಾರಸ್ವಾಮಿ ಬಗ್ಗೆ ಒಂದು ಅಕ್ಷರ ಮಾತಾಡ್ಲಿಲ್ಲ. ಹೇಳಿ. ಆಗ ಯಾಕೆ ಹೊರಿಕೆ ಹಾಕಿದ್ರು? ನನ್ನ ತರಿ ಇದ್ರ ಆಗ ಏನೋ ನೀವು ಕೆಲಸ ಮಾಡಿದ್ರಿ, ಕಂತ್ರಿ ಕೆಲಸ ಅದಕ್ಕೆ ಮಾಡೋರೆ. ಯಾವ ಕಂತ್ರಿ ಕೆಲಸ ಮಾಡ್ರೆ ನೀವು? ನಾವಲ್ಲ. JDS ಇಂದ ನೀವೇ ನಿಂತ್ಕೊಳ್ಳಿ, ನಿಮ್ನೆ ಬರ್ತಾನ. ನನಗೆ ನೋಡಯ್ಯ, ನಾನು JDS ನಾನು ಆಲೆ ಬಂದಾಲೆ 2 ಸಾರಿ ನಾಮ ಆಯ್ಕೊಂಡಾಯ್ತು JDS ಇಂದ. ನಾನು ಇಲ್ದೇ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ. ನಾನು ಇಲ್ದೇ ಇದ್ರೆ ಅವತ್ ಗೆಲ್ತಿತ್ತಿಲ್ಲ. ಇವತ್ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ಒಂದು ಕ್ಷಣ ನೀವು ತಮ್ಮ ಕೇಳು. ಸುರೇಶ್ ಗೌಡನ್ ಕೇಳು. ಯಾವತ್ ನಾನೇನಾರು ನಾನು ಇಂಡಿಪೆಂಡೆಂಟ್ ನಿಂತಿದ್ರೆ 2099ರಲ್ಲಿ 2009ರಲ್ಲಿ ಗೆಲ್ತಿದ್ನ ಅವನ? ಇಲ್ಲ, ಗೆಲ್ತಿತ್ತಿಲ್ಲ. ನಾನು ಗೆದ್ದ, ಅವನು ಗೆದ್ದ. ಒಂದು ದಿವಸ ನಮ್ಮನ್ನು ವಿಶ್ವಾಸದ ತಗೊಂಡ ಕೇಳು. ಹೇಳಿ. ಒಂದ್ ದಿವಸ ವಿಶ್ವಾಸದ ತಗೊಂಡು ಯಾಕೆ ಹೊಡಿ ನನ್ನ ಮಗನಿಗೆ? ದೇವೇಗೌಡರು ಪಾಪ ನನಗೆ ಅವ್ರ ಬಗ್ಗೆ ಗೌರವ ಇದೆ. ದೇವೇಗೌಡರು ಟಿಕೆಟ್ ನನ್ನ ಕೈ ಕೊಟ್ರು ಅಷ್ಟು. ನಾನು ಹಂಗೆ ಇದ್ದೆ ಪಾರ್ಟಿಲ್ ಇದ್ದೆ. ಪಾರ್ಟಿಲ್ ಇದ್ದಾಗ ನನಗೆ ಟಿಕೆಟ್ ಕೊಟ್ಟರು, ನಾನು ಕರೆದು ಟಿಕೆಟ್ ಕೊಟ್ರು. ನಾನು ಟಿಕೆಟ್ ಕೊಡುವಾಗ ಹೇಳಿದೆ, ನನಗೆ ಮುಂದಕ್ಕೂ ಟಿಕೆಟ್ ಕೊಡೋದಾರ ಹೇಳಿದ್ದೆ. ನನಗೆ ಅವ್ರಿಗೆ ನಡೆದಿರೋ ಮಾತು ನಿನಗೆ ಗೊತ್ತಿಲ್ಲ ಅವೆಲ್ಲ. ಹೇಳಿ. ಒಂದ್ಸರಿ ನಾವು ಟಿಕೆಟ್ ಕೊಟ್ಮೇಲೆ ನಿನಗೆ ಕೊಡೋದು, 2ನೇ ಮಾತಿಲ್ಲ ಅಂದ್ರು. 36 ಕೋಟಿ ಖರ್ಚು ಮಾಡಿಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕಪ್ಪ ನನಗೆ ತಿರ್ಗಾ ಟಿಕೆಟ್ ಕೊಡ್ಲಿಲ್ಲ?
ಹಾಂ ಹಾಂ ಹೇಳಿ. ನಾನೇನು ನಾನು MP ಆಗಿದ್ದಾಗ 6 ತಿಂಗಳು ಹಾಂ ಹಾಂ ಗೌಡ್ರು ಮನೆ ನಾಯಿ ಇದ್ದಂಗಿದ್ದೆ. ಹಾಂ ನನಗೆ ಟಿಕೆಟ್ ಕೊಡ್ದಲೆ ಕುಮಾರಸ್ವಾಮಿ ತಂದು ನಿಖಿಲ್ ಕುಮಾರಸ್ವಾಮಿ ತಂದು ನಿಲ್ಸಿದ್ರು. ನಾನು ಮಾತಾಡಿದ್ದ ಅವಳು ಯಾವಳ ಹುಡುಗಿ ಕುಟ್ಟೆ, ಹಾಂ ಇನ್ನು ನನ್ನ ಹತ್ರ ಮನಿಕಮ್ಮ ಅಂತ ಮಾತಾಡಿರ್ಲಿಲ್ಲ ಅವಳು ಕುಟ್ಟೆ. ಹಾಂ ಅವಳನ್ನ ಬುಟ್ಟ ಈ ಸುರೇಶ ಹಾಂ ಯಾರು ಇವ್ನು ಮಡಿಕೊಂಡವನಲ್ಲ ಅವಳನ್ನ ಬುಟ್ಟ ಮಾತಾಡಕ್ಕೆ ಅವಳೇ ಮಾತಾಡಿದ್ಲು ನನಗೆ. ಹಾಂ ಮಾದೇಗೌಡ ನನಗೆ ಹೊಡೆದಾಟ ಆಯ್ತು. ಅವ್ನು ನನಗೆ 2 ಸರಿ ಟಿಕೆಟ್ ತಪ್ಪಿಸ್ತ ಅಮ್ಮ. ಅವನ್ನೇ ಸೋಲಿಸ್ತು ನಾವು. ನಾವ್ ಯಾತಕ್ಕೂ ಕೇರ್ ಮಾಡ್ಲಿಲ್ಲ ಅಂತ ಅವಳಿಗೆ ಹೇಳಿದೆ. ಮಾದೇಗೌಡನ್ಗೆ ನಿನಗೆ ಗೊತ್ತು, ನಿನ್ಗೇನ್ ಪಾಪ ಅವೆಲ್ಲ ಗೊತ್ತಿಲ್ಲ ಬಿಡು. ಅವನಿಗೂ ಹೊಡೆದಾಟ ಆಯ್ತು ಸೌಂಡ್ಗೌಡ IB-ನಲ್ಲಿ 87ರಲ್ಲಿ. ಅದಾದ್ಮೇಲೆ ನನಗೆ ಟಿಕೆಟ್ ತಪ್ಪಿಸ್ತಾ. ನನಗೆ ಟಿಕೆಟ್ ತಪ್ಪಿಸಿದಾಗ ನಾಗಮಲ್ ತಾಲೂಕಲ್ಲಿ ಓಟ್ ಎಷ್ಟು ಬಂದವ್ ನನಗೆ? ಏನ್ ಸರ್? ನನಗೆ 89ರಲ್ಲಿ ಟಿಕೆಟ್ ತಪ್ಪಿಸಿದಲ್ಲ ಕಾಂಗ್ರೆಸ್ ಇಂದ. ಹೇಳಿ. ನಿನ್ಗೆ ಎಷ್ಟು ವರ್ಷ ಈಗ? ನನಗೆ 25. ನೀನ್ ಇನ್ನೂ ಎಳಕು ಕೇಳಿಕೋ. ನೀನು ಹುಟ್ಟಿರ್ಲಿಲ್ಲ ಅಂತ ಕಾಣುತ್ತೆ. ನಾನು MLA ಅರ್ಜಿ ಹಾಕ್ದೆ ಫಸ್ಟ್. 89ರಲ್ಲಿ ನಾನು ನಿಂತಾಗ ನನಗೆ ಟಿಕೆಟ್ ಕೊಡಿಸ್ತಿಲ್ಲ ಮಾದೇಗೌಡ. MP ಇದ್ದ ನನ್ನ ಮಗ. ಅವನು MP ಇದ್ದನು. ಶಿವರಾಮೇಗೌಡನ್ ಟಿಕೆಟ್ ಕೊಡಬೇಡಿ ಅಂತ ಹೇಳಲಿಲ್ಲ. ಅವನು ಮಿಂಡ್ರು ಕುಡಿತಾನು. ನಾಗಮಂಗಲದಲ್ಲಿ ಚಂದ್ರಶೇಖರ್ಗೆ ಕೊಡ್ಬೇಕಲ್ಲ, ಕುರುಬರು ಚಂದ್ರಶೇಖರ್ನಿಗೆ. ಅವನು MP ಇದ್ನಲ್ಲ, ಅವನಿಗೆ ಕೊಡಿಸ್ಕ. ಅವನು 13,000 ಓಟ್ ತಗೊಂಡ. ನಾನು 70,000 ಓಟ್ ತಗೊಂಡೆ. 36,000 ಲೀಡಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದೆ. ಈಗ ಆಲೆ ನಾನು ಅವನ ಅಂಬರೀಷ್ ಅಂತ ಅವನಲ್ಲ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ ನನ್ನ ಮಗ. ಅವನ ನಾನೇನು ಒರಿಜಿನಲ್ JDS ಅಲ್ಲ, ಜಾಗ ಇಟ್ಕೋ. ನಾನು ವಿಧಿ ಇಲ್ದಲೆ JDS ಬಂದೆ. BJPಗೂ ಹೋದೆ ಬೇಕಾಗಿ. ನಾಗಮಂಗಲ ತಾಲೂಕಲ್ಲಿ ಸುರೇಶ್ ಗೌಡ ಎಷ್ಟು ಲಂಚ ತಗತ್ತವನೆ, ಚೆಲುವೆ ಎಷ್ಟು ತಗತ್ತವನೆ ಅಂತ ಕೇಳಿಕೋ. ಈಗ ಚೆಲುವನೇ ಜಾಸ್ತಿ ತಾತಾರೆ ಅದು. ಸುರೇಶ್ ಗೌಡ್ನು 1 ಲಕ್ಷ, 1 ಎಕರೆಗೆ 1 ಲಕ್ಷ ತಗೊಂಡಿದ್ದು ಜಮೀನ್ ಮಂಜೂರು ಮಾಡಕ್ಕೆ. ಎಲ್ಲಿ ಹೋಗಿದ್ದೆ ನೀನ್ ಗ್ರಾಜುಯೇಟ್? ಅಲ್ಲ ಸರ್, 28,000 ಕೇಳೋ ಇಲ್ಲಿ. ಈಗ ನಾಗಮಂಗಲ ತಾಲೂಕಿಗೆ ಕೇಳಪ್ಪ ಇಲ್ಲಿ ಸ್ವಲ್ಪ. ಈಗ ನೀವೇ ಚೆಲುವರಾಯ ಸ್ವಾಮಿ ಗೆಲ್ತಿದ್ರಿ. ಈಗ ನಿಮ್ ನೋಡ್ತಾವ್ರ ಅವರು. ನಾನು ಗೆಲ್ಲಿ ಅಂತ ಮಾಡಿದ್ನಾ? ಅವ್ನು ಗೆಲ್ಲಿ ಅಂತ ನೀವು ಮಾಡಿದ್ರಿ. ಜನ್ನೇ ಹೇಳ್ತಾರೆ. ಕೇಳೋ ಇಲ್ಲಿ, ಕೇಳಿದಷ್ಟ ನೀನು ನನ್ನ ಹತ್ರ ಮಾತಾಡುವಾಗ ಚೆನ್ನಾಗಿ ಜವಾಬ್ದಾರಿ ಇದ್ರೆ ಮಾತಾಡಿಲ್ಲ ಹೋದ್ರೆ ನಿನ್ನಂತರ ನನ್ಗೇನ್ ಲೆಕ್ಕಿಲ್ಲ. ಕೇಳಿಸ್ಕೊಂಡ್ರಿ, ಎಲ್ಲಾರು ಶಿವರಾಮೇಗೌಡರದ್ದು ಎನ್ನಲಾದಂತಹ ಆಡಿಯೋ ಇದು. ಎಲ್ಲಾರು ಶಿವರಾಮೇಗೌಡರದ್ದೇ ಅಂತ ಗೊತ್ತಿಲ್ಲ, ಆದರೆ ಸದ್ಯ ಈ ಆಡಿಯೋ ಹರಿದಾಡ್ತಾ ಇರೋದು ಎಲ್ಲಾರು ಶಿವರಾಮೇಗೌಡರದ್ದು ಅಂತೇಳಿ ಮಾಜಿ ಸಂಸದರು ಅವರು JDSನಲ್ಲಿ ನಾನು ಬಂದಾಗ ಅವರು JDSಗೆ ಬಂದಾಗ ಅವರಿಗೆ ಏನೇನೆಲ್ಲ ಆಯಿತು ಅನ್ನೋದನ್ನು ಅದರಲ್ಲಿ ಬಿಚ್ಚಿಟ್ಟಿದ್ದಾರೆ. 36 ಕೋಟಿ ನನ್ನ ಹತ್ರ ಖರ್ಚು ಮಾಡಿಸಿದ್ರು. ಏನು ಮಾಡಿದ್ರು? ನನಗೇನಾರ ಮತ್ತೆ ವಾಪಸ್ ಟಿಕೆಟ್ ಕೊಟ್ಟರು? ಅವರು 36 ಕೋಟಿ ರೂಪಾಯಿನ ಖರ್ಚು ಮಾಡಿಸಿ ನನ್ನ ಹತ್ರ ಬೈ ಎಲೆಕ್ಷನ್ನಲ್ಲಿ ತೊಗೊಂಡೋಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡ್ಬಂದರು ಅಂತೇಳಿ. ಹಾಗೆ ಅಂಬರೀಷ್ ಅವ್ರ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ದೇವೇಗೌಡರ ಮನೆಯಲ್ಲಿ ನಾನು ನಾಯಿ ಥರ ಇದ್ದೆ ಅಂತೇಳಿ ಹೇಳ್ತಾ ಇದ್ರು ಎಲ್ಲಾರು ಶಿವರಾಮೇಗೌಡರು. ಆದರೆ ನನಗೆ ಅನ್ಯಾಯ ಮಾಡಿದ್ರು ಅಂತ ಹಲವು ಬಾರಿ ಅಶ್ಲೀಲ ಪದಗಳನ್ನು ಕೂಡ ಈ ಆಡಿಯೋದಲ್ಲಿ ಬಳಸಿರೋದನ್ನು ನೀವು ಕೇಳಬಹುದು. ಈ ಆಡಿಯೋ ಎಲ್ಲಾರು ಶಿವರಾಮೇಗೌಡರದ್ದ ಅನ್ನೋದು ಗೊತ್ತಿಲ್ಲ, ಆದರೆ ಸದ್ಯ ಹರಿದಾಡ್ತಾ ಇರೋದು ಮಾತ್ರ ಎಲ್ಲಾರು ಶಿವರಾಮೇಗೌಡರದ್ದೇ ಅಂತೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.